ಅಂತ. ಸರ್, ಈಗ ನಿಮ್ಮ ತೋಟದಲ್ಲಿ ಈಗ ಬೋರ್ವೆಲ್ ಇದೆ, ನಿಮ್ಮ ಬೋರ್ವೆಲ್ ಅಲ್ವಾ? ಇದೇ ನಮ್ಮ ತಾಯಿ ಬೋರ್ವೆಲ್ ಸರ್. ನನಗೆ ನಮ್ಮ ಅಣ್ಣವ್ರಿಗೆ ಆ ಬೋರ್ವೆಲ್ ಬಿಟ್ಟಾಗ ನನಗೆ ತೋಟನೇ ಬೆಳೆಸೋದು ಕೈ ಬಿಟ್ಬಿಡೋಣ ಅಂತ ಆಲೋಚನೆ ಮಾಡಿದ್ವಿ ಸರ್. ಅಲ್ಲಿ ಇವನ್ನ ನೋಡೋಣ ಒಂದು ಸಣ್ಣ ಪ್ರಯತ್ನ ಅಂತೇಳಿ ಅದರಲ್ಲೂ ಅರ್ಧಂಬರ್ಧ ಪ್ರಯಾಣ ಮಾಡಿಬಿಟ್ಟಿದ್ದೀವಿ. ಈಗ ತುಂಬ ನೋವಾಗುತ್ತೆ ಮನಸ್ಸಿಗೆ ಅಂತೇಳಿ ಅಗದಿ ಬೇಸಿಗೆ ಸರ್, ಹೋದ ವರ್ಷ ಅಗದಿ ಬೇಸಿಗೆ, ಸುತ್ತಮುತ್ತ ಗಡ್ಡೆಗಳಲ್ಲೆಲ್ಲೂ ನೀರಿರಲಿಲ್ಲ. ಅವರು ಕೂಡ ಬೋರ್ ಕೊರೆಸಿ ಫೇಲ್ಯೂರ್ ಆಗಿತ್ತು. ನಾನೊಂದಷ್ಟು ಪ್ರಯತ್ನ ಮಾಡೋಣ ಅಂತೇಳಿ ಒಂದು ಹೆಜ್ಜೆ ಇಟ್ಟಾಗ ಇಲ್ಲೇನೋ ಒಂದಷ್ಟು ಸ್ವಾಭಾವಿಕ ಇಲ್ಲಿ ಸಿಗ್ತಕ್ಕಂಥ ಕಲ್ಲುಗಳು ಮತ್ತು ಇಲ್ಲಿಯ ಏರಿಯಾ ಇದನ್ನು ಗುರುತಿಸಿ ನಿಮ್ಮಂಥ ತಜ್ಞರು ಇಲ್ಲಿ ಕೊರೆಸ್ಬೋದು ಅಂತ ಹೇಳಿ ಅಂದು ಹೋಗಿದ್ರು ಸರ್. ಪಾಯಿಂಟ್ ಕೊಟ್ಟಿರಲಿಲ್ಲ, ಚೆನ್ನಾಗಿದೆ ಈ ಮೂಲೆ ಅಂತ ಸುತ್ತಮುತ್ತ ವಾತಾವರಣ ನೋಡಿ ಹೇಳೋಗಿದ್ರು ಸರ್. ಈ ಮೂಲೆಗೆ ಬೋರ್ ಮಿಷನ್ ಒಳಕ್ಕೂ ಬರಲಿಲ್ಲ ಸರ್. ತಮ್ಮನಲ್ಲಿ ಹೊರಗೆ ನಿಂತ್ಕೊಂಡು ಮೂತಿ ಮಾತ್ರ ಸ್ವಲ್ಪ ಓಪನ್ ಮಾಡಿದ್ವಿ ಸರ್. ಈ ಗಿಡ ಹಂಗೆ ಇತ್ತು, ಗಿಡ ಹಂಗೆ ಇತ್ತು, ಅದಿಮೆ ಹಂಗೆ ಹಿಂಗೆ ಬಗ್ಸಿ ಇಲ್ಲಿ ಬಂದು ಪಾಯಿಂಟ್ ಹೊಡಿ ಸರ್. ನನಗೆ ಇದು ಕೂಡ ಅಷ್ಟೇ ಆಗುತ್ತೆ ಅಂತೇಳಿ ನಾನು ಮೂರು ಆಗಿತ್ತು. ಮತ್ತೆ ಫಸ್ಟ್ನೇ ಬೋರು ನಂದಾಗಿದ್ರು ಕೂಡ ಅದು ಮತ್ತೆ ನಮ್ಮ ಅಣ್ಣಗೆ ಬಿಟ್ಟು ಕೊಟ್ವಾ. ಆಮೇಲೆ ನನ್ನ ಕೈಲಿ ಹಿಡಿಯೋದು ಯಾರು ಅಂತೇಳಿ ಯೋಚನೆ ಮಾಡಿದಾಗ ಇದು ಪ್ರಯತ್ನ ಮಾಡಿದಾಗ ಇದು 70 ಅಡಿಗೆ ಸಮೃದ್ಧಿಯಾಗಿ ನೀರು ಕಾಣಿಸ್ಕೊಂಡ್ ಸರ್. 70 ಅಡಿಗೆ 3.5-4 ಇಂಚು ನೀರು ಬಂತು ಸರ್. ಅವನು ಏನೋ ಒಂದು ಆಶ್ಚರ್ಯ ಪಟ್ಬಿಟ್ಟ ಸರ್. ಅದ ಎಲ್ಲಿಂದ ಬಂತಿದ್ದಿಷ್ಟು ನೀರು ಅಂತೇಳಿ ತುಂಬ ಗ್ಯಾಪ್ ಒಂದೊಂದು ಲೆಂತ್ ಗ್ಯಾಪ್ ಇತ್ತು ಸರ್. ಅಲ್ಲಿ ಅವನು ಅಲ್ಲೇ ನಿಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಸರ್. ಅಷ್ಟೊತ್ತಿಗೆ ಊರವರು ಮತ್ತು ನಮ್ಮ ಸಂಬಂಧಿಕರೆಲ್ಲ ಗೊತ್ತಾಗಿ ಅವರೆಲ್ಲ ಬಂದು ನೋಡಕ್ಕೆ ಬಂದ್ರ, ಇವತ್ತೇನು 70 ಅಡಿಗೆ ನೀವು ನಿಲ್ಲಿಸ್ಬಿಡ್ತೀರಿ, ಮುಂದೆ ಹೆಂಗೋಗಿ ಹೆಂಗೆ ಬರುತ್ತೇನೆ ಅಂತೇಳಿ ಇನ್ನೂ ಸ್ವಲ್ಪ ಕೊರೀರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ಅವರು ಒಪ್ಕೊಂಡ್ರು. ಒಟ್ಟು 500 ಹೊಡೆದ್ವಿ ಸರ್. ಸಮೃದ್ಧಿಯಾದ ನೀರು ಸರ್. 24 ಗಂಟೆ ನೀವು ಯಾವ ಬೇಸಿಗೆನೋ ಚಳಿಗಾಲ ಮಳೆಗಾಲ ಕೇಳಲ್ಲ ಸರ್. 7.5 HP ಮೋಟ್ರು 24 ಗಂಟೆ ನೀರು ನನಗೆ ಕೊಡ್ತಾ ಇದೆ ಸರ್. ಹ್ಞೂ ಸರ್. ಸರ್, ಈ ಬೋರ್ ಕೊರಿಬೇಕಾದ್ರೆ ನೀವು ಯಾರಿಗೂ ಹೇಳ್ದಂಗೆ ಬೋರ್ ಕೊಡ್ಸಿದ್ರಿ? ಅದು ಹೇಳಿದ್ರೆ ನಮಗೆ ಮತ್ತೆ ಅದೇ ಫೇಲ್ಯೂರ್ ಆಗುತ್ತೆ, ಅದೇ ನನಗೆ ಅವಮಾನ ಆಗುತ್ತೆ, ಅದೇ ನನ್ನ ಜರಿತಾರೆ. ಈ ಮನುಷ್ಯನಿಗೆ ಬುದ್ಧಿ ಇಲ್ಲ, ಎಲ್ಲ ಹೋಗಿ ದುಡ್ಡು ತಂದವನು ಅಷ್ಟೇ ಜಾಣ ಅಲ್ಲ ಅಂತೇಳಿ ಜರಿತಾರೆ ಅಂತೇಳಿ ಯಾರಿಗೂ ಹೇಳ್ದಂಗೆ ಬೋರ್ನವ್ರಿಗೂ ಹೇಳಿದ್ರಿ ನೈಟ್ ಬರಬೇಕು, ಹಗಲು ಬರಬಾರ್ದು, ಸೋತ್ವಿ ಅಂತ ಹೇಳ್ಬಾರ್ದು, ಗೆದ್ವಿ ಅಂತ ಹೇಳ್ಬಾರ್ದು, ದುಡ್ಡು ಎಷ್ಟೈತಿ ಹಿಂಗೆ ಕೂಲರ್ ಕೈ ಕೊಟ್ಟಿದ್ದೀನಿ ಇಸ್ಕೊಂಡು ಹೋಗ್ಬೇಕು, ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತೇಳಿ ತಿಪ್ಪೇಸ್ವಾಮಿ ಅಂತೇಳಿ ಆತನ ಕೈಗೆ ದುಡ್ಡು ಕೊಟ್ಟು ನಾನು ಹೋಗ್ಬಿಟ್ಟೆ ಸರ್. ಅವನೊಂದು 2 ಗಂಟೆ ಒಳಗೆ ಒಂದು ಒಳ್ಳೆ ಸುದ್ದಿ ತಂದ ಸರ್. 70 ಅಡಿನಲ್ಲಿ ನೀರು ಕಾಣಿಸ್ಕೊಂಡಿದೆ, ಅದು ಏರಳವಾಗಿ ನೀರು ಬಿದ್ದಿದೆ, ಓಡಿ ಬರಬೇಕು ಅಂತ ಕೂಗಿದೆ ಸರ್. ಅವಾಗ ನಾನು ಬಂದಾದ್ಮೇಲೆ ನೋಡಿದೆ, ಇಲ್ಲ ಇರಲಿಲ್ಲ ಸರ್, ಇರಲಿಲ್ಲ, ಪಾಯಿಂಟು ಇಲ್ಲ, ಬೋರ್ ಕೊರಿಬೇಕಾರೆ ನಾನು ಇರಲಿಲ್ಲ. ನೀವು ಹೆಂಗನ ಮಾಡ್ರಿ, ಪೂಜೆ ಪುನಸ್ಕಾರ ನನಗೇನು ಗೊತ್ತಿಲ್ಲ, ನಿಮ್ದೆ ನೀವು, ಸೋತ್ರು ನೀವೇ ಗೆದ್ರು ನೀವೇ ಅಂತೇಳಿ ಅದೇ ಹೋಗ್ಬಿಟ್ಟೆ ಸರ್. ಮನೆಗಿದ್ದೆ ಹೌದು, ಬೇಕಂತಲೇ ಮನೆಗಿದ್ದೆ, ಜರಿತಾರಂತೆಲ್ಲ ಬೇಕಂತ ಮನೆಗಿದ್ದೆ. ಅಷ್ಟೊತ್ತು ಕಾಲ ವಾರ್ನಿಂಗ್ ಕೊಟ್ಟಿದ್ರು ಕೆಲವರೆಲ್ಲ, ಯಾಕೆ ಕೊರ್ಸಕ್ಕೆ ಹೋಗ್ತೀರಿ, ಬುದ್ಧಿ ಇಲ್ಲ ಹಾಗೆ ಹೀಗೆ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮನೆಗೆ ಹೋಗಿದ್ದೆ. ಅಷ್ಟರೊಳಗೆ ಒಂದಷ್ಟು ಒಳ್ಳೆ ಸುದ್ದಿ ಕೊಟ್ಟರು ಸರ್. ಆಮೇಲೆ ಬಂದು ನೋಡಿದಾಗ ಕ್ಷಣಕ್ಕೂ ರೈಸ್ ಆತ ಹೊರತು ಕಡಿಮೆ ಆಗಲಿಲ್ಲ ಸರ್. ಅಲ್ಲಿಗೋ ನಮ್ಮ ಸಂಬಂಧಿಕರ ಬಲಂತಿಕೆ ಅವರು 520 ಅಡಿ ಮುಟ್ಟಿಸ್ತೆ ಸರ್. ಹೇರಳವಾಗಿ ನೀರು. ಸುಮ್ಮನೆ ಇಲ್ಲಿಂದ ಆದಷ್ಟು ಒಂದು 8-10 ಲೈನು ಕೂಲರ್ ಒಂದಿಬ್ಬರ ತೋಟಕ್ಕೆಲ್ಲ ಹಾಯಿಸ್ಬಿಟ್ರು. ಅವಾಗಲೇ ಸಮೃದ್ಧಿಯಾಗಿ ನೀರು, ಕಾಲು ನೀರು ಹರಿದಂಗೆ ಹರಿದು ಸರ್ ನೀರು. ತೋಟಕ್ಕೆಲ್ಲ ಹಾಸಿದ್ವಿ. ಆಮೇಲೆ ಇಮಿಡಿಯೇಟಾಗೆ ನೀರು ಬಂದ್ಮೇಲೆ ಊರಿನಾಗಿರೋರೆಲ್ಲ ಬಂದು ನೋಡೋದ್ರು ಸರ್. ಊರಾಗಿರೋರೆಲ್ಲ ಸುತ್ತಮುತ್ತ ಗಡ್ಡೆರೆಲ್ಲ